ಈಗ ಒಂದಷ್ಟು ನಮ್ಮ ನಟರು ಇಲ್ಲಿನ ಒಂದಷ್ಟು ಟ್ಯಾಲೆಂಟ್ಸ್ ನಿಮ್ಗೆ ಕ್ವಶನ್ ಕೇಳಿದ್ದಾರೆ ಬರ್ಡೇಗೆ. ಸೊ ಅದನ್ನ ನಾನು ಪ್ಲೇ ಮಾಡಿ ತೋರಿಸ್ತೀನಿ, ನಿಮ್ಮ ರಿಯಾಕ್ಷನ್ ಏನು ಅದಕ್ಕೆ ಅಂತ. ಅವ್ರು ಕ್ವಶನ್ ಅವ್ರು ನಿಮಗೆ ಕೇಳಿದ್ದಾರೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಇರುವಂತವ್ರೆ. ತುಂಬಾ ಜನ ಹುಡುಗರು ನಿರ್ದೇಶಕನಾಗಬೇಕು ಅಂತ ಅನ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅವರೆಲ್ಲರ ಇನ್ಸ್ಪಿರೇಷನ್ ಗುರುಗಳು. ಏನಿಲ್ಲ ಏನಿಲ್ಲ ಅಂತ ಹೇಳ್ಕೊಂಡೆ ನನ್ನಲ್ಲಿ ಎಷ್ಟೊಂದು ಪ್ರತಿಭೆ ಇದೆ ಅಂತ ತೋರಿಸಿದಂತಹ ಪ್ರೀತಿಯ ಉಪ್ಪಿ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ನಿಮಗೆ ಒಳ್ಳೇದಾಗ್ಲಿ, ಭಗವಂತ ಎಲ್ಲವನ್ನು ಕೊಟ್ಟು ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಸರ್, ನಮ್ಮ ಕಾಲೇಜ್ ಡೇಸು ಮತ್ತೆ ಸ್ಕೂಲ್ ಡೇಸ್ ಆಕ್ಚುಲಿ, ಅಲ್ಲಿಂದ ನಿಮ್ಮ ಬರವಣಿಗೆ, ನಿಮ್ಮ ಥಾಟ್ಸು, ನಿಮ್ಮ ಕಾಸ್ಟ್ಯೂಮ್ಸು, ನಿಮ್ಮ ಸೀನ್ಸು ಇವೆಲ್ಲವೂ ನಮಗೆ ಥಾಟ್ ಪ್ರೊವೋಕಿಂಗ್ ಆಕ್ಚುಲಿ. ಸೊ ಬದುಕಿನಲ್ಲಿ ಯಾವ್ದ್ರ ಹಿಂದೆ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲ ಅಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನ ಅಷ್ಟು ಮಜವಾಗಿ ಹೇಳಿದಂತಹ ಒಬ್ಬ ಡೈರೆಕ್ಟ್ರು, ರೈಟರ್ ನೀವು. ತುಂಬಾ ಖುಷಿ ಕೊಟ್ಟಂತಹ ನಮ್ಮ ಕಾಲೇಜ್ ಡೇಸು ಸ್ಕೂಲ್ ಡೇಸ್ ನ ಮಜಾ ಆಗಕ್ ಕಾರಣ ನಿಮ್ಮ ಸಿನಿಮಾಗಳು ಆಕ್ಚುಲಿ. ಸೊ ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ಬದುಕಿನ ಅಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನ ಅಷ್ಟು ಸಿಂಪಲ್ ಆಗಿ ಅಷ್ಟು ಮಜವಾಗಿ ಮನಸ್ಸಲ್ಲಿ ಉಳಿಯುವಂಗೆ ಹೇಳೋದು ತುಂಬಾ ದೊಡ್ಡ ಕೆಲಸ. ಬರವಣಿಗೆ ಮೂಲಕ ಅದನ್ನ ಸ್ಕ್ರೀನ್ ಮೇಲೆ ತರೋದು ತುಂಬಾ ದೊಡ್ಡ ಕೆಲಸ. ಅದನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದೀರಿ ಸರ್. ತುಂಬಾ ಜನಕ್ಕೆ ನೀವು ಇನ್ಸ್ಪಿರೇಷನ್. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಒಂದೇ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನೀವು ಉಪೇಂದ್ರ ಆಲ್ ಟೈಮ್ ಫೇವರೇಟ್ ಸಿನಿಮಾ, ಬಿಕಾಸ್ ಅದರಲ್ಲಿ ತುಂಬಾ ವಿಷಯಗಳಿತ್ತು, ಬೇರೆ ತರದ ಸಿನಿಮಾ ಎಲ್ಲರಿಗೂ ಗೊತ್ತು. ಅವತ್ತಿನ ಜನರೇಷನ್ಗೆ ತುಂಬಾ ದೊಡ್ಡ ಸಿನಿಮಾ, ದೊಡ್ಡ ವಿಷಯ ಇರುವಂತಹ ಸಿನಿಮಾ. ನೀವು ದಯವಿಟ್ಟು ಇವತ್ತಿನ ಜನರೇಷನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಉಪೇಂದ್ರದಲ್ಲಿ ನೀನ್ ಈ ತರ ಅವಾಯ್ ಚಪ್ಪಲಿ ಹಾಕೊಂಡು ಹಳೆ ಸೈಕಲ್ ಹಿಡ್ಕೊಂಡು 10 ವರ್ಷ ಅಲ್ಲ 100 ವರ್ಷ ಓಡಾಡಿದ್ರು ಯಾವ ಹುಡುಗಿನೂ ಬೀಳಲ್ಲ, ನೀನು ಕೆಲಸ ಮಾಡೋ, ದುಡಿಬೇಕು, ದುಡ್ದು ಗೆಲ್ಲಬೇಕು ಬದುಕಿನಲ್ಲಿ, ಅವಾಗ ಹುಡುಗಿರು ಹಿಂದೆ ಬರ್ತಾರೆ, ಈ ತರದ ವಿಷಯಗಳನ್ನ ಅಷ್ಟು ಸಿಂಪಲ್ ಆಗಿ ಮಜವಾಗಿ ಹೇಳಿದ್ರಲ್ಲ ಸರ್. ಇವತ್ತಿನ ಜನರೇಷನ್ ಅಂದ್ರೆ ಮೊಬೈಲು, ಟೆಕ್ನಾಲಜಿಗಳು ಇಷ್ಟು ಮುಂದುವರೆದಿರುವಂತ ಇವತ್ತಿನ ಜನರೇಷನ್ ನಲ್ಲಿ ನಿಮ್ಮ ಮನೆ ಹುಡುಗ, ಐ ಮೀನ್ ನಿಮ್ಮ ನಿರಂಜನ್ ಅವ್ರನ್ನ ಹಾಕೊಂಡ್ರು ಪರವಾಗಿಲ್ಲ, ಅಥವಾ ಯಾರಾದ್ರೂ ನಮ್ ತರ ಹೊಸ ಹುಡುಗರನ್ನ ಹಾಕೊಂಡ್ರು ಪರವಾಗಿಲ್ಲ. ನೀವು ಅವತ್ತಿನ ಥಾಟ್ ಗಳು ಏನ್ ಹೇಳ್ಬೇಕು ಅನ್ಕೊಂಡ್ರು ಅದನ್ನ ಅಲ್ಲಿ ಹೇಳಿದಿರಿ. ಇವತ್ತಿನ ಜನರೇಷನ್ಗೆ, ಇವತ್ತಿನ ಯೂತ್ ನ ಬಡ್ದೆಬ್ಸಕ್ಕೆ ಅಥವಾ ಅವ್ರಿಗೊಂದು ಥಾಟ್ ಕೊಡಕ್ಕೆ, ಇವತ್ತಿನ ಜನರೇಷನ್ ಅವ್ರಿಗೋಸ್ಕರ ಈ ತರ ಹುಡುಗರನ್ನ ಇಟ್ಕೊಂಡು ನಿಮ್ಮ ಬರವಣಿಗೆಯಲ್ಲಿ ಒಂದು ಸಿನಿಮಾ ಬಂದ್ರೆ, ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕ್ಬೇಕಾಗಿಲ್ಲ, ನಿಮ್ಮ ಬರವಣಿಗೆ ಅಂತ ಬಂದ್ರೆ ಎಲ್ಲರೂ ಖುಷಿಯಾಗಿ ನೋಡ್ತಾರೆ. ಅದು ಎಷ್ಟು ಕಡಿಮೆ ಬಡ್ಜೆಟ್ ಸಿನಿಮಾ ಆದ್ರೂ ಪರವಾಗಿಲ್ಲ. ಆ ತರದ್ ಒಂದ್ 2-3 ಸಿನಿಮಾನ ನೀವು ಬರೆದು ಯಾಕೆ ನಮ್ಮಂತವ್ರಿಗೆಲ್ಲ ಒಂದಷ್ಟು ಮಾಡಬಾರ್ದು ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ. ಖಂಡಿತ 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 ಇಲ್ಲ, ಖಂಡಿತ ನನಗೂ ಆಸೆಗಳಿದೆ, ನೋಡೋಣ. ಖಂಡಿತ ಇನ್ನು ನಾನು ತುಂಬಾ ವರ್ಷ ಮಾಡಬಹುದು ಅನ್ಕೊಂಡಿದ್ದೀನಿ. ಏನಾದ್ರೂ ಸ್ಕ್ರಿಪ್ಟ್ ಇದೆಯಾ, ಆತರ ಅನ್ಕೊಂಡಿದ್ದೀರಾ? ಇಲ್ಲ, ನಾನು ಯಾವಾಗ್ಲೂ ನನಗೆ ಅದು ಆ ಥಾಟ್ಸ್ ಅಲ್ಲೇ ಇರ್ತೀನಿ. ನೋಡೋಣ, ಅದನ್ನ ನಾನು ಈಗಲೇ ಹೇಳೋದ್ ಚೆನ್ನಾಗಿರಲ್ಲ, ಮಾಡಕ್ ಮುಂಚೆ ಹೇಳಬಾರ್ದು, ಅದು ಆಗ್ಲಿ. ಓಕೆ. ಇನ್ನು ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ವಿನ್ ಆಗಿದ್ರು, ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಹಾಯ್ ಸರ್, ನಮಸ್ಕಾರ. ನನ್ನ ಹೆಸರು ರೂಪೇಶ್ ಶೆಟ್ಟಿ ಅಂತ. ಮೊದಲನೇದಾಗಿ ವಯಸ್ಸೇ ಆಗದಿರುವಂತಹ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸ್ಟ್ರೇಟ್ ಅವೇ ಕ್ವೆಶ್ಚನ್ ಬರ್ತೀನಿ ಸರ್. ಸಿನಿಮಾ ಪ್ರೇಮಿಗಳು ಅಂತ ಬಂದಾಗ ಇಡೀ ದೇಶದಲ್ಲಿ ನಿಮ್ಮ ಡೈರೆಕ್ಷನ್ ಅಭಿಮಾನಿಗಳು ಪ್ರತಿಯೊಬ್ಬರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅದರ ಜೊತೆಗೆ ನಿಮ್ಮ ಥಾಟ್ ಏನಿದೆ, ನಿಮ್ಮ ಕಲ್ಪನೆ ಏನಿದೆ, ಅದರ ದೊಡ್ಡ ಅಭಿಮಾನಿ ಅಂತ ಹೇಳ್ಬೋದು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು 98 ಅಲ್ಲಿ ಮಾಡಿದಂತಹ ಸಿನಿಮಾ ಇರ್ಬೋದು, 99 ಅಲ್ಲಿ ಮಾಡಿದಂತಹ ಉಪೇಂದ್ರ ಸಿನಿಮಾ ಇರ್ಬೋದು, ಅಥವಾ ನೀವು ಡೈರೆಕ್ಷನ್ ಮಾಡಿದಂತಹ ಸಿನಿಮಾಗಳಿರ್ಬೋದು, ಅದಕ್ಕೆ ಒಂದು ಕಾಲಘಟ್ಟ ಅಂತ ಇಲ್ಲ. ಸೊ ಆ ಟೈಮಲ್ಲಿ ಯುವಕರಿಗೆ ಇಷ್ಟ ಆಗಿತ್ತು ಅಥವಾ ಈ ಟೈಮಲ್ಲಿ ಇಷ್ಟ ಆಗಲ್ಲ ಅಂತ ಇಲ್ಲ. ಆ ಸಬ್ಜೆಕ್ಟ್ಗಳು ಈಗಿನ ಯೂತ್ಗಳಿಗೂ ಕನೆಕ್ಟ್ ಆಗುತ್ತೆ. ಈಗಲೂ ಕೂಡ ಅದೊಂದು ಫ್ರೆಶ್ ಕಂಟೆಂಟ್ ಅಂತ ಫೀಲ್ ಆಗುತ್ತೆ. ಅಥವಾ ನೀವು ಮಾಡುವಂತಹ ಎಲ್ಲ ಡೈರೆಕ್ಷನ್ ಸಿನಿಮಾಗಳು ಆ ಕಾನ್ಸೆಪ್ಟ್ ಒಂಥರ ಫ್ರೆಶ್ ಆಗಿರುತ್ತೆ. ಸೊ ಅದು ಹೇಗೆ ಸಾಧ್ಯ, ಅದನ್ನ ಹೇಗೆ ಆ ಫ್ರೆಶ್ನೆಸ್ ನ ಕಾಪಾಡ್ಕೊಂಡು ಬರ್ತೀರಾ ನೀವು ಅಂತ? ಅಯ್ಯೋ, ಇದೆಲ್ಲ ಹೇಳ್ಬೇಕು ಅಂದ್ರೆ ನಮ್ದು ಏನಿವ್ರೆ, ನಿಜ ಹೇಳ, ನನ್ನ ಪ್ರಕಾರ ಒಬ್ಬ ವಾಲ್ಮೀಕಿ, ವ್ಯಾಸರ ತರ ರೈಟರ್ ಈ ಪ್ರಪಂಚದಲ್ಲೇ ಹುಟ್ಟಕ್ ಸಾಧ್ಯ ಇಲ್ಲ. ಅವತ್ತಿಂದ ಇವತ್ತವರೆಗೂ, ಇವತ್ತಿನ ನೀನ್ ಎಷ್ಟೇ ಆದ್ರೂ ಕೂಡ ನಿಜವಾದ ಇನ್ಸ್ಪಿರೇಷನ್ ಅವ್ರೆಲ್ಲರಿಗೂ ಅಲ್ವಾ? ನೀವು ಅದು ಯಾವ ಕಾಲಘಟ್ಟ, ಇವತ್ತಿಗೂ ಕೂಡ ನೋಡಿ, ಇವತ್ತಿನ ಡೈರೆಕ್ಟರ್ ಇನ್ಸ್ಪೈರ್ ಆಗ್ತಾರ ಇದರಿಂದ ಅಂದ್ರೆ ಅಲ್ಲಿಂದಾನೇ ಹುಟ್ಕೊಂಡು ಈಗ ಎಲ್ಲ ಅಲ್ಲಿಂದಾನೆ. ಯಾಕೆಂದ್ರೆ ಅವರು ಒಳಗಡೆ ಹುಡುಕಿದ್ರು ಅವ್ರ ಕಥೆನ, ಅವ್ರು ಹೊರಗಡೆ ಹುಡುಕ್ಲಿಲ್ಲ, ಅವ್ರು ಒಳಗಡೆ ಹುಡುಕಿ ಅದನ್ನ ಹೊರಗೆ ತಂದ್ರು ಆಕ್ಚುಲಿ. ಅದಕ್ಕೆ ಇವತ್ತಿಗೂ ಕೂಡ ನಮ್ಮ ಒಳಗಡೆನೂ ಅದು ವಾಪಸ್ ಹೋಗುತ್ತೆ ಅದು ಆಕ್ಚುಲಿ ಆ ತರ. ಹೌದು. ಕೊನೆಯದಾಗಿ ಪೃಥ್ವಿ ಕೇಳಿದ್ದಾರೆ, ದಿಯಾ ಸಿನಿಮಾ ಹೀರೋ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ಡೇ ಉಪಿ ಸರ್. ನಿಮ್ಮ ಡೈಲಾಗ್ಸ್ಗೆ ಆಗಿರಲಿ, ನಿಮ್ಮ ಸಿನಿಮಾಗಳಿಗೆ ಆಗಿರಲಿ, ನಿಮ್ಮ ಡೈರೆಕ್ಷನ್ಗೆ ಆಗಿರಲಿ ಬಹಳಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ.
ಒಂದ್ ಪ್ರಶ್ನೆ ಕೇಳಿದ್ರೆ 2 ಪ್ರಶ್ನೆ ಬೇಗ ಕೇಳ್ಬಿಡ್ತೀನಿ. ನಿಮ್ಮ ಸಿನಿಮಾಗಳು ಅಥವಾ ಹಾಡುಗಳು ಅಥವಾ ನಿಮ್ಮ ಡೈಲಾಗ್ಸ್ಗಳು ಕೇಳಿದಾಗ ನಮ್ಗೆ ಬೈದಂಗಿರುತ್ತೆ, ಆದ್ರೂ ನಮ್ಮನ್ನು ತುಂಬಾ ಎಂಟರ್ಟೈನ್ ಮಾಡುತ್ತೆ. ಅದೇ USP ಅಂತ ಹೇಳ್ಬೋದು. ಬಟ್ ಅದಕ್ಕೆ ಇನ್ಸ್ಪಿರೇಷನ್ ಯಾವ್ದು ಸರ್? ಅಂದ್ರೆ ನೀವು ಆಕ್ಚುಲಿ ಎಲ್ಲರಿಗೂ ಬೈತಾ ಇರ್ತೀರಾ ಅಥವಾ ಯಾವ್ದೊಂದು ಘಟನೆಯಿಂದ ಈ ತರ ನೀವು ಬರೆಯಕ್ಕೆ ಅಥವಾ ಈ ತರ ಸಿನಿಮಾಗಳನ್ನ ಮಾಡೋದಕ್ಕೆ ನೀವು ಶುರು ಮಾಡಿದ್ರೆ ಒಂದು ಪ್ರಶ್ನೆ. ಎರಡನೇದು, ಚೈಲ್ಡ್ಹುಡ್ ಇಂದ ನೋಡ್ತಾ ಇದ್ದೀವಿ, ಯು ಆರ್ ಆಲ್ವೇಸ್ ಫಿಟ್, ರಿಪ್ಡ್ ಅಂಡ್ ಜಾಕ್ಡ್ ಅಪ್. ಆ ಫಿಟ್ನೆಸ್ ಸೀಕ್ರೆಟ್ ಏನು ದಯವಿಟ್ಟು ತಿಳಿಸಿ. ಒಂದು ಥ್ಯಾಂಕ್ ಯು ಐಡಿಯಾ ಎಲ್ಲಿಂದ ಎಲ್ಲದಕ್ಕೂ. ಅಲ್ಲ ಹಂಗಲ್ಲ, ಅದೇ ಹೇಳಿದ್ರೆ ನಾನು ಮತ್ತೆ ಒಳಗಡೆ ನನ್ನನ್ನು ನಾನು ಬೈಕೊಂಡಾಗ ನಾನು ಅನ್ನೋದು ಎಲ್ಲರಲ್ಲೂ ಇರೋದ್ರಿಂದ ಎಲ್ರಿಗೂ ಅನ್ಸ್ಬೋದು ಅದು. ಹೌದು ಯಾಕೆಂದ್ರೆ ನಾನು ನನ್ನನ್ನು ನಾನೇ ಬೈಕೊಂಡಿರ್ತೀನಿ ಸಿನಿಮಾದಲ್ಲಿ ಆ ಥರ. ನಿಮ್ಗೇನೋ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಚಿಕ್ಕವರಿರುವಾಗ ಈ ತರ ಸಮಾಜದಲ್ಲೆಲ್ಲ ಸರಿ ಇಲ್ಲ ಸಿಸ್ಟಮ್ ಅದು ನೋಡಿ? ಎಲ್ಲರಿಗೂ ಅನ್ಸುತ್ತಲ್ಲ, ಏನ್ ನನಗೆ ಅಂತಲ್ಲ ನಿಮಗೂ ಅನ್ಸಿರೋದು, ಅದಕ್ಕೆ ನೀವು ಕನೆಕ್ಟ್ ಆಗೋದು ನಾನೇನಾರ ಹೇಳಿದಾಗ. ಅದರಲ್ಲ ಪ್ರತಿಯೊಬ್ಬರಿಗೂ ಅನ್ಸುತ್ತದು. ಸೊ ಅದನ್ನೇ ನಾನು ಹೇಳಿದ್ದೀನಿ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಎರಡನೇದಾಗಿ ಫಿಟ್ನೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನಿಲ್ಲ, ಆಕ್ಚುಲಿ ನನ್ ಮೋಸ್ಟ್ಲಿ ನಾನು ಏನೋ ನನ್ನ ಫ್ಯಾಮಿಲಿನೇ ಹಿಂಗಿರೋದು, ಆಕ್ಚುಲಿ ಸಣ್ಣನೇ ಇರೋ ಜೆನೆಟಿಕ್ಸ್. ಆಮೇಲೆ ಆಹಾರ ಎಲ್ಲ ಮೇಂಟೈನ್ ಮಾಡ್ತೀನಿ, ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಇಲ್ಲ. ಸೊ ಸಣ್ಣದಾಗಿ ಎಕ್ಸಸೈಸು, ಯೋಗ, ಸೊ ಈ ತರದ್ದು ಡಯಟ್ ಪಕ್ಕ ಫಾಲೋ ಮಾಡ್ತೀರಾ? ಇಂಥದ್ದು ಶುಗರ್ ತಿನ್ನಬಾರದು, ಆಯಿಲ್ ತಿನ್ನಬಾರದು, ಬರೀ ವೆಜಿಟೇರಿಯನ್, ಕಂಪ್ಲೀಟ್ ವೆಜಿಟೇರಿಯನ್ ಆಗಿದ್ದೀನಿ. ಸ್ವಲ್ಪ ನಾನ್ ವೆಜ್ ತಿಂತಾ ಇಲ್ಲ ಇಲ್ಲ. ಎಷ್ಟು ಟೈಮ್ ಆಯ್ತು ಸರ್? ಆಯ್ತು, ಮಧ್ಯಲೆಲ್ಲೋ ಒಂಚೂರು, ಯಾಕಂದ್ರೆ ನಾನು ಬೇಸಿಕಲಿ ವೆಜಿಟೇರಿಯನ್. ಮಧ್ಯಲೆಲ್ಲೋ ಅನಿವಾರ್ಯವಾಗಿ ಕೆಲವು ಸಿನಿಮಾದಲ್ಲಿ ಹೊರಗಡೆ ಹೋದಾಗ ಆತರ ಆಗಿತ್ತು. ಬಟ್ ಆಕ್ಚುಲಿ ಇವಾಗ ತುಂಬಾ ಟೋಟಲಿ ಅವಾಯ್ಡ್ ಮಾಡಿದ್ದೀನಿ ಆಕ್ಚುಲಿ. ಸೊ ಆತರ ಸಣ್ಣ ಪುಟ್ಟ ಒಂದು ಇದು ಅಷ್ಟೇ.